ಮಹಿಳಾ ಶಾಸಕಿಗೆ ಬಲವಂತದ ಆಲಿಂಗನ. ಕಾಂಗ್ರೆಸ್ ನಾಯಕ ಚೇರಿಯನ್ ಫಿಲಿಪ್ ವಿರುದ್ಧ ವ್ಯಾಪಕ ಆಕ್ರೋಶ. ಕೇರಳದ ಹಿರಿಯ ಕಾಂಗ್ರೆಸ್ ನಾಯಕ ಚೇರಿಯನ್ ಫಿಲಿಪ್ ಅವರು ಕೊಲ್ಲಂನ ನೂತನ ಶಾಸಕಿ ಬಿಂದು ಕೃಷ್ಣ ಅವರಿಗೆ ಸಾರ್ವಜನಿಕವಾಗಿ ಬಲವಂತದ ಆಲಿಂಗನಕ್ಕೆ ಯತ್ನಿಸಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ತಿರುವನಂತಪುರದಲ್ಲಿರುವ ಕೇರಳ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ. ಕೊಲ್ಲಂ ವಿಧಾನಸಭಾ ಕ್ಷೇತ್ರದಲ್ಲಿ ಜಯಗಳಿಸಿದ ನಂತರ ಬಿಂದು ಕೃಷ್ಣ ಅವರು ಕೆಪಿಸಿಸಿ ಕಚೇರಿಗೆ ಆಗಮಿಸಿದಾಗ ಈ ಘಟನೆ ಸಂಭವಿಸಿದೆ. ಕಚೇರಿಗೆ ಬಂದ ಬಿಂದು ಕೃಷ್ಣ ಅವರು ಅಲ್ಲಿ ನೆರೆದಿದ್ದವರನ್ನ ನಮಸ್ಕಾರ ಅಥವಾ ಹಸ್ತಲಾಘವದ ಮೂಲಕ ಅಭಿನಂದಿಸ್ತಾ ಇದ್ರು. ಇದೇ ವೇಳೆ ಚೇರಿಯನ್ ಫಿಲಿಪ್ ಎದುರಾದಾಗ ಬಿಂದು ಅವರು ಕೈಕುಲುಕಲು ಮುಂದಾದ್ರು. ಆದ್ರೆ ಅವರು ಹಸ್ತಲಾಘವನ್ನ ನಿರ್ಲಕ್ಷಿಸಿದ 71 ವರ್ಷದ ಫಿಲಿಪ್ ಶಾಸಕಿಯನ್ನ ಬಲವಂತವಾಗಿ ಆಲಂಗಿಸಲು ಮುಂದಾದ್ರು. ಬಿಂದು ಕೃಷ್ಣ ಅವರು ಇದರಿಂದ ಮುಜುಗರಕ್ಕೊಳಗಾಗಿ ಹಿಂದೆ ಸರಿದ್ರು. ಫಿಲಿಪ್ ಅವರು ಭುಜ ಹಿಡಿದು ಎಳೆದು ಆಲಂಗಿಸಲು ಪ್ರಯತ್ನಿಸಿದ್ರು. ಕೊನೆಗೆ ಬಿಂದು ಕೃಷ್ಣ ಅವರು ಫಿಲಿಪ್ ಅವರನ್ನ ದೂಡಿ ಅಲ್ಲಿಂದ ಮುಂದೆ ಸಾಗಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚೇರಿಯನ್ ಫಿಲಿಪ್ ಅವರ ನಡವಳಿಕೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಇವರು ನಿಜಕ್ಕೂ ಅಸ್ವಸ್ಥರಾಗಿದ್ದಾರೆಯೇ ಅಂತ ಕೆಲವರು ಪ್ರಶ್ನಿಸಿದ್ದಾರೆ. ಇನ್ನು ಕೆಲವರು ಮಹಿಳಾ ಸುರಕ್ಷತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಚೇರಿಯನ್ ಫಿಲಿಪ್ ಅವರಿಗೆ ವಿವಾದಗಳೇನು ಹೊಸತಲ್ಲ. 2015ರಲ್ಲಿ ಮಹಿಳಾ ಕಾಂಗ್ರೆಸ್ ನಾಯಕಿಯರು ಚುನಾವಣಾ ಟಿಕೆಟ್ ಪಡೆಯುವುದಕ್ಕೆ ಲೈಂಗಿಕವಾಗಿ ರಾಜಿ ಮಾಡಿಕೊಳ್ತಾರೆ ಎನ್ನುವಂತಹ ಅಸಮರ್ಥ ಹೇಳಿಕೆಯನ್ನ ಕೂಡ ಅವರು ಕೊಟ್ಟು ಭಾರೀ ಟೀಕೆಗೆ ಗುರಿಯಾಗಿದ್ದರು. ಚೇರಿಯನ್ ಫಿಲಿಪ್ ಅವರಿಗೆ ವಿವಾದಗಳೇನು ಹೊಸತಲ್ಲ. 2015ರಲ್ಲಿ ಮಹಿಳಾ ಕಾಂಗ್ರೆಸ್ ನಾಯಕಿಯರು ಚುನಾವಣಾ ಟಿಕೆಟ್ ಪಡೆಯುವುದಕ್ಕೆ ಲೈಂಗಿಕವಾಗಿ ರಾಜಿ ಮಾಡಿಕೊಳ್ತಾರೆ ಎಂಬರ್ಥದ ಹೇಳಿಕೆ ನೀಡಿ ಭಾರೀ ಟೀಕೆಗೆ ಗುರಿಯಾಗಿದ್ರು. ಈಗ ಶಾಸಕಿಯ ಜೊತೆಗಿನ ಈ ನಡವಳಿಕೆಯು ಅವರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡಿದೆ. ಹಲವರು ಅವರನ್ನ ತಕ್ಷಣವೇ ಪಕ್ಷದಿಂದ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದ್ದಾರೆ.